ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಕ್ಲಾಸ್ 20 ನೋಡ್ತಾ ಇದ್ವಿ, ಸ್ಟೋನ್ಸ್ ಚೈನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೊ ಸ್ಟೋನ್ ಚೈನು ನಿಮಗೆ ಸಿಲ್ವರ್ ಕಲರಲ್ಲಿ ಸಿಗುತ್ತೆ, ಮತ್ತು ಗೋಲ್ಡ್ ಕಲರಲ್ಲಿದೆ, ಕಾಪರ್ ಕಲರ್ ಇದೆ, ಮಲ್ಟಿ ಕಲರ್ಸಲ್ಲಿ ಸಿಗುತ್ತೆ. ಸೊ ಈಗ ನಾನು ಈ ಥರ ನೀವು ಬ್ಲೌಸಿಗೆ ತಕ್ಕಂಗೆ, ಡಿಸೈನಿಗೆ ತಕ್ಕಂಗೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ನಾನು ಇದು ಗ್ಲೂಗಸ್ ತೊಗೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಸ್ಟಿಕ್ ಮಾಡೋದಕ್ಕಂತ ಫ್ಯಾಬ್ರಿಕ್ ಗ್ಲೂ, ಫೆವಿಕ್ರಿಲ್ ಅನ್ನೋದನ್ನು ತೊಗೊಂಡಿದ್ದೀನಿ. ಸೊ ಮತ್ತು ನಾನೀಗ ಸ್ಕೇಲು ಪೆನ್ಸಿಲ್ ತೊಗೊಳ್ತೀನಿ, ಸ್ಟ್ರೈಟ್ ಲೈನ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟ್ರೈಟ್ ಲೈನ್ ಹಾಕಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಮತ್ತು ನಾನಿಲ್ಲಿ ನೀಡಲ್ ತೊಗೊಂಡಿದ್ದೀನಿ, ಟುಲಿಪ್ ನೀಡಲ್ಲೇ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋದಕ್ಕೆ. ಮತ್ತು ಕಟರ್ ತೊಗೊಂಡಿದ್ದೀನಿ, ಮತ್ತು ಸುವಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ಸುವಿಂಗ್ ಥ್ರೆಡ್ ನೀವು ನಾರ್ಮಲ್ ಗೋಲ್ಡ್ ಕಲರ್ ಹಾಕಂಗಿದ್ರೆ ಗೋಲ್ಡ್ ಕಲರ್ ಪ್ರಿಫರ್ ಮಾಡಿ. ಸಿಲ್ವರ್ ಕಲರ್ ಅಂದರೆ ಸ್ವಲ್ಪ ಲೈಟ್ ಗ್ರೇ ಕಲರ್ ಥರ ಬರುತ್ತಲ್ಲ, ಆ ಥರ ಕಲರ್ಸ್ನ ಪ್ರಿಫರ್ ಮಾಡಿ. ಹಾಗೆಲ್ವಾ ನಿಮ್ಮ ಬ್ಲೌಸ್ ಏನು ಕಲರ್ ಇರುತ್ತೆ ಆ ಕಲರ್ನ ಪ್ರಿಫರ್ ಮಾಡಿ. ಫಸ್ಟು ಸ್ಟ್ರೈಟ್ ಲೈನ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗ್ಲೂ ಹಾಕಿ ನೀವು ಆ ಸ್ಟೋನ್ ಚೈನ್ನ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಬೇಕು ಅಂತ ನೋಡಿ, ಆ ಲೆಂತ್ ಕಟ್ ಮಾಡಿ ಗ್ಲೂ ಹಾಕಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನೀಗ ಸ್ಟಿಚ್ ಮಾಡಿದ್ಮೇಲೆ ಏನು ಮಾಡ್ತಾಯಿದ್ದೀನಿ, ಫಸ್ಟ್ ನಾರ್ಮಲ್ ಚೈನ್ ಸ್ಟಿಚ್ನ ಸ್ಟಾರ್ಟಿಂಗ್ ಯಾವುದಾದ್ರು ಒಂದು ಎಂಡಿಂದ ಸ್ಟಾರ್ಟ್ ಮಾಡ್ತೀವಿ. ಮತ್ತು 2 ಸ್ಟೋನ್ನ ಬಿಟ್ಬಿಟ್ಟು ಈ ಕಡೆಗೆ ರೈಟ್ ಸೈಡ್ಗೆ ನೀವು ಸ್ಮಾಲ್ ಚೈನ್ ಸ್ಟಿಚ್ನ ಹಾಕ್ತೀರಾ. ಮತ್ತು ಅದನ್ನು ಹಿಂದ್ಗಡೆಗೆ ಬ್ಯಾಕ್ ಸೈಡು ಪುಲ್ ಮಾಡ್ತೀರಾ. ಬ್ಯಾಕ್ ಸೈಡ್ ಪುಲ್ ಮಾಡಿ ಮತ್ತು ಅಲ್ಲಿಂದ 2 ಚೈನ್ ಸ್ಟಿಚ್ ಬಿಟ್ಟು 2 ಚೈನ್ಸ್ ಬಿಟ್ಟು ಅಲ್ಲಿ ಒಂದು ಚೈನ್ ಸ್ಟಿಚ್ನ ಹಾಕ್ತೀರಾ. ಮತ್ತು ರೈಟ್ ಸೈಡಿಗೆ ಸ್ಮಾಲ್ ಚೈನ್ನ ಹಾಕಿ ಅದನ್ನು ದಾರದ ಜೊತೆಗೆ ಬ್ಯಾಕ್ವರ್ಡ್ಸ್ ಎಳ್ಕೋಬೇಕು. ಬ್ಯಾಕ್ವರ್ಡ್ಸ್ ಎಳ್ಕೊಂಡು ಮತ್ತೆ ಅಲ್ಲಿಂದ 2 ಸ್ಟೋನ್ ಬಿಟ್ಬಿಟ್ಟು ಒಂದು ಚೈನ್ ಸ್ಟಿಚ್ ಹಾಕ್ತೀರಾ. ಮತ್ತು ನೀವು ರೈಟ್ ಸೈಡಿಗೆ ಒಂದು ಸ್ಮಾಲ್ ಚೈನ್ ಸ್ಟಿಚ್ನ ಹಾಕಿಬಿಟ್ಟು ಆ ದಾರಾನ ನೀವು ಹಾಗೆ ಬ್ಯಾಕ್ವರ್ಡ್ಸ್ಗೆ ಪುಲ್ ಮಾಡ್ಕೋಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಮಾಡ್ತೀರಾ. ಸೊ ಅದೇ ಥರ ಎಲ್ಲ ಚೈನ್ ಕಂಪ್ಲೀಟ್ ಆಗೋವರೆಗೂ ನೀವು ಸ್ಟಿಚ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಸೊ ನೀವು 2 ಸ್ಟೋನ್ಸ್ನ ಬಿಟ್ಟು ಚೈನ್ ಸ್ಟಿಚ್ನ ಹಾಕ್ತೀರಾ. ಚೈನ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ರೈಟ್ ಸೈಡ್ಗೆ ದಾರಾನ ತೊಗೊಂಡು ನೀವು ಒಂದು ಸ್ಮಾಲ್ ಚೈನ್ ಸ್ಟಿಚ್ನ ಹಾಕಿ ಅಲ್ಲಿಂದ ಬ್ಯಾಕ್ ಸೈಡ್ ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಲ್ಲಿ ತೊಗೊಂಡು ಹೋಗಿ ಅಲ್ಲಿಂದ ನೆಕ್ಸ್ಟ್ 2 ಚೈನ್ ಬಿಟ್ಟು ಚೈನ್ ಸ್ಟಿಚ್ ಅನ್ನೋದನ್ನು ಹಾಕ್ತೀರಾ. ಸೊ ಇದೇ ಥರ ನೀವು ಮಾಡ್ತಾ ಬಂದು ಲಾಸ್ಟಲ್ಲಿ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡ್ತೀರಾ. ಸೊ ಈ ಸ್ಟೋನ್ ಚೈನ್ನ ನೀವು ಬ್ಯಾಕ್ ನೆಕ್ಗೆ, ಸ್ಲೀವ್ಸ್ಗೆಲ್ಲ ಗ್ರ್ಯಾಂಡಾಗಿ ಡಿಸೈನ್ ಕಾಣಿಸ್ಬೇಕು ಅಂತ ಕಡೆ ಯೂಸ್ ಮಾಡ್ತೀರಾ. ಸೊ ನಾನು ಇದನ್ನು ಈ ಸ್ಟೋನ್ ಚೈನ್ ಸ್ಟಿಚ್ನ ಸ್ಟಿಚ್ ಮಾಡೋದು ಯೂಸ್ ಮಾಡಿ ಶುಗರ್ ಬೀಟ್ಸ್ ಮಾಡೋದೆಲ್ಲ ಹಾಕಿ ಬ್ಲೌಸ್ ಡಿಸೈನ್ಸ್ನ ಹೇಗೆ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಫರ್ದರ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿ ನೀವು ಸಿಂಪಲ್ ಬ್ಲೌಸ್ ಡಿಸೈನ್ಸ್ನ ಮಾಡ್ಕೋಬೋದು. ಸೊ ನೀವು ಯಾವ ಕಲರ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಸ್ಟೋನ್ ಚೈನ್ ಅನ್ನೋದನ್ನು. ಸೊ ನೋಡಿ ಇಲ್ಲಿ ನಾನು ನೆಕ್ಲೈನಲ್ಲಿ ಸ್ಟೋನ್ ಚೈನ್ಸ್ನ ಯೂಸ್ ಮಾಡಿದ್ದೀನಿ. ಮತ್ತು ಆ ಲಟ್ಕನ್ಸ್ ಇದೆ ನೋಡಿ, ಲಟ್ಕನ್ಸ್ಗೂ ಸ್ಟೋನ್ ಚೈನ್ಸ್ ಕೊಟ್ಟಿದ್ದೀನಿ, ಫ್ರಂಟ್ ನೆಕ್ಗೂ ಕೊಟ್ಟಿದ್ದೀನಿ. ಮತ್ತು ಸ್ಲೀವ್ ನೋಡಿ, ಸೊ ಸ್ಲೀವ್ಸಲ್ಲಿ ನಾನು ಥ್ರೆಡ್ ವರ್ಕೇ ಯೂಸ್ ಮಾಡಿಲ್ಲ, ಬರೀ 2 ಲೈನ್ ಸ್ಟೋನ್ ಚೈನ್ನ ಬಾರ್ಡರ್ ಥರ ಕೊಟ್ಬಿಟ್ಟು ಶುಗರ್ ಬೀಟ್ಸ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಇದೇ ಥರ ಪ್ರಾಕ್ಟೀಸ್ ಮಾಡ್ಬೋದು. ಥ್ಯಾಂಕ್ ಯು.